ಜೀವಾಮೃತ ದೇಸಿ ಹಸುವಿನ ಒಂದು ನಿಮಿಷ ದೇಸಿ ಹಸುವಿನ ಗೋಮೂತ್ರ 10 ಲೀಟ್ರ್ ಇದೆಯಮ್ಮ. 5 ಲೀಟ್ರ್ ಬ್ಯಾಚ್ ಮಾಡ್ತಾ ಇದ್ದೀರಾ ನೀವು. ಈಗ ಅದು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ್ಯಸ್ ಪರ್ ಇರೋದು 10 ಲೀಟ್ರು ಗೋಮೂತ್ರ. 10 ಲೀಟ್ರ್ ಗೋಮೂತ್ರ ಆದಮೇಲೆ 5ರಿಂದ 10 kg ಸಗಣಿ ಇದೆ. ಅದಾದಮೇಲೆ ಹಳೆ ಬೆಲ್ಲ, ವೇಸ್ಟ್ ಬೆಲ್ಲ, ಇಲ್ಲ ಸಾವಯವ ಬೆಲ್ಲ ಬೇಕಾ ಬೇಡ ಬಿಸಾಗುವಂಥ ಬೆಲ್ಲ ಇದ್ರೂ ಓಕೆ, ಅದು 2 kg 10 kgಗೆ. ದ್ವಿದಳ ಧಾನ್ಯದ ಪುಡಿ ಅಂತ ಹೇಳ್ಬೋದು. ಎಕ್ಸಾಂಪಲ್ ಯಾರೋ ನಂದಿದ್ರು ಕಡಲೆ ಹಿಟ್ಟು, ಹೆಸರು ಕಾಳು ಪುಡಿ, ತೊಗರಿ ಪುಡಿ, ಅವರೆ ಪುಡಿ, ಉದ್ಪುಡಿ, ಒಂದು ಬೇಳೆ 2 ಓಣಾಗುತ್ತಲ್ಲ ಅದು ದ್ವಿದಳ ಧಾನ್ಯದ ಪುಡಿ, ಅದು 2 kg. ಆಮೇಲೆ ಒಂದು ಡ್ರಮ್ಮು ಹಾಕಕ್ಕೆ ಅಂತಂದಿರಮ್ಮ, ಬಕೀಟ್ ಅಥವಾ ಡ್ರಮ್ಮು. ಕ್ವಾಂಟಿಟಿ ಜಾಸ್ತಿ ಇದ್ರೆ ಡ್ರಮ್ಮು, ಕಮ್ಮಿ ಇದ್ರೆ ಆಮೇಲೆ ಒಂದು ಕೋಲು, ಒಂದು ಕಟ್ಟಿಗೆ, ಆಮೇಲೆ ಬಟ್ಟೆ ದಾರ ಕಟ್ಟಕ್ಕೆ ಬಟ್ಟೆ ದಾರ ಇಲ್ಲಿ ಚೀಲ ಎತ್ಕೊ, ಚೀಲ ದಾರ ಎತ್ಕೊ ಹಿಡು. ಆಮೇಲೆ ಕ್ಯಾನ್ ಅಂದ್ರೆ ಸ್ಟೋರ್ ಮಾಡೋಕೆ ಒಂದು ಡ್ರಮ್ ಅಥವಾ ಕ್ಯಾನ್. ಔಟ್ಪುಟ್ 20 ಲೀಟ್ರ್ 23 ಲೀಟ್ರ್ ಬರುತ್ತೆ ಅಂತ ಹಾಕಿದೆ ಅಪ್ರಾಕ್ಸಿಮೇಟ್ಲಿ. ಜಾಸ್ತಿ ನಮಗೆ ಕಮ್ಮಿ ಬರೋ ಔಟ್ಪುಟ್ಟು. ಓಕೆ, ತಯಾರು ಮಾಡುವ ವಿಧಾನ. ಫಸ್ಟು ಒಂದು ಡ್ರಮ್ ಇಟ್ಕೊಬೇಕು ಆಯ್ತಾ. ಡ್ರಮ್ ಅಲ್ಲಿ ಗೋಮೂತ್ರ ಆಗಬೇಕು. ಗೋಮೂತ್ರ ಬೆಲ್ಲ ಕರಗಿಸೋಣ, ಗೋಮೂತ್ರ ಬೆಲ್ಲ ಕರಗಿಸ್ಕೊಬೇಕು ಫಸ್ಟು. ಒಂದು ದಿವಸ 2 ದಿವಸದ ಹಳೇದಾದ್ರೂ ನಡೆಯುತ್ತೆ ಗೋಮೂತ್ರ, ಅಷ್ಟಿದೆ ಅಂತ ಬೇಕಿಲ್ಲ. ಬ್ರಷ್ ಮಾಡಿದ್ರೆ ಸೂಕ್ತ. ಅಲ್ಲ ಓಕೆ ನಡೆಯುತ್ತೆ, ಇಶ್ಯೂ ಇಲ್ಲ. ಆಯ್ತು, ಇದನ್ನ ಕೈ ಹಾಕೋದು ತಿರ್ಗ್ಸಿ, ಕಳ್ಳದಾದ್ರು ತಿರ್ಗ್ಸಿ, ಆದಷ್ಟು ನೀಟಾಗಿ ಬೆಲ್ಲ ಕರಗಬೇಕು. ಕಳಿಯಕ್ಕೆ ಹೋಗ್ಲಿ ಹಾಕಿದೆಯಲ್ಲ ಹಾಕು. ಕ್ಲಾಕ್ ವೈಸ್ ಫಸ್ಟು ಬಲಗಡೆ ತಿರ್ಬೇಕು, ಬಲಗಡೆ ಕ್ಲಾಕ್ ವೈಸೇ ಮಾಡಬೇಕು. ಬಟ್ ಆಂಟಿ ಕ್ಲಾಕ್ ವೈಸ್ ಮಾಡೋದ್ರಿಂದ ಕೆಲವು ಒಂದು ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ. ಹಿಂಗೆ ಮಾಡಿದಾಗ ಸತ್ತೋಗುತ್ತೆ. ಒಂದೇ ಡೈರೆಕ್ಷನ್ ಮಾಡಿದಾಗ ಅದಕ್ಕೆ ಹೇಟ್ ಆಗಲ್ಲ, ಬೇಗ ಡೆವಲಪ್ ಆಗುತ್ತೆ ಗೊಬ್ಬರ, ನ್ಯೂಟ್ರಿಷನ್ಸ್ ಡೆವಲಪ್ ಆಗುತ್ತೆ. ಈಗ ಮಗು ನಾ ಹಿಂಗೆ ತಿರ್ಗಿಸ್ತಾ ಚೆನ್ನಾಗಿ ಹಿಂಗೆ ತಿರ್ಗಿಸ್ಬಿಟ್ರೆ ಅದೇನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಫಸ್ಟು ಗೋಮೂತ್ರ ಫಸ್ಟು ಒಂದು ಪಾತ್ರೆ ತಗೊಬೇಕು, ಡ್ರಮ್ ತಗೊಬೇಕು, ಅದರಲ್ಲಿ ಗೋಮೂತ್ರ 10 ಲೀಟ್ರ್ ಹಾಕೊಬೇಕು. ಅದಾದಮೇಲೆ ಬೆಲ್ಲ ಹಾಕೊಬೇಕು. ಬೆಲ್ಲ ಕರಗದ ಮೇಲೆ ದ್ವಿದಳ ಧಾನ್ಯದ ಪುಡಿ, ಇದು ಒಂದು ನಮಗೆ ತೊಗರಿ, ಹಳೆ ತೊಗರಿ ನಮ್ಮಂದ್ರೆ ತೊಗರಿ ಯಾವ ಚೀಪಾಗಿ ಸಿಗ್ತಾ ಇರೋದು, ವೇಸ್ಟು ಹುಳ ಬಿದ್ದಿರೋದು ಏನೇ ಯಾವುದೇ ಇರ್ಬೋದು ಆಗ್ಬೋದು. ಇದು ಶನಗಪಿಂಡಿ ಕೆಂದಬೇಳೆ ಪುಡಿ. ನಾವು ಕ್ವಾಂಟಿಟಿ ಸ್ಮಾಲ್ ಮಾಡಿದ್ದೀವಿ, ಲೇಟ್ ಆಗುತ್ತೆ ಅಂತ ಸ್ಮಾಲ್ ಮಾಡಿದ್ವಿ ಕ್ವಾಂಟಿಟಿ. ಅದು ఏసే దానికి ఇది వేస్తే అర్థ్వాన్స్ ఫుడ్, ఇది ఫుడ్ అంటే దీంట్లో ఉండే బ్యాక్టీరియాలు డెవలప్ అవుతుంది, తక్షణమే డెవలప్ అవుతుంది, యాక్టివ్ అవుతుంది. ఇది మనము నేలకి వేసిన తర్వాత నేలలో బ్యాక్టీరియల్ డెవలప్ బాగా అవుతుంది, అర్థ్వాన్స్ డెవలప్ అవుతుంది. మరదాకు ఎదురుతాయి. అవును, వేరే వాళ్ళకి ఫుడ్ బెల్లం అంటే ఇష్టమో, ప్యాడ్ అంటే ఇష్టమో, గంజలం అంటే ఇష్టమో, శనగపిండి అంటే చాలా ఇష్టము. యాక్చువల్లీ శనగపిండి ఈజ్ ద బెస్ట్. రైతులకి ఏమంటే ఎక్స్పెన్స్ అవుతుంది, మన ఇంట్లో వేస్ట్ ఉంది కాబట్టి వేసుకుంటాం అట్లా. ಹೌದಮ್ಮ, ಅಷ್ಟೇ. ಕಳ್ಳೆ ಹಿಟ್ಟು ಅಂದ್ರೆ ನಮಗೆ ಎಲ್ಲ ಕಡೆ ಅವೈಲೇಬಲ್ ಸಿಗುತ್ತೆ. ಹೌದು, ಕಳ್ಳೆ ಹಿಟ್ಟು ಯಾಕಂತ ಹೇಳಿದ್ರೆ ನಮ್ಮ ಅಂಗಡಿಗಳಲ್ಲಿ ಬೇಗ ಸಿಗ್ತಾರೆ, ಯಾವುದೂ ಪುಡಿ ಸಿಗಲ್ಲ. ಸಿಗುತ್ತಾ? ದ್ವಿದಳ ಧಾನ್ಯದ ಯಾವುದೇ ಪುಡಿ ಅಂಗಡಿಗಳು ಎಲ್ಲೂ ಸಿಗಲ್ಲ, ಬೇಗ ಸಿಗೋ ಅಂತಂದ್ರೆ ಅದಕ್ಕೆ ಕಳ್ಳೆ ಹಿಟ್ಟನ್ನು ಮೆನ್ಷನ್ ಮಾಡ್ತಾರೆ. ಆಮೇಲೆ ನಾವು ಯಾವ ಹೊಲಕ್ಕೆ ಹಾಕ್ತೀವಿ ಆ ಹೊಲದ ಒಂದು ಬುಡವಿನ ಮಣ್ಣು ಅಥವಾ ಗಿಡದ ಒಂದು ಬುಡದ ಮಣ್ಣು ತಗೊಂಡು ಬರೋಗಮ್ಮ. ಗಿಡದ ಹತ್ರ ಮಣ್ಣು ಬುಡದಲ್ಲಿ ಒಂದು ಮಣ್ಣು ತಗೊಂಡು ಒಬ್ರು ಒಂದು ಕೆಜಿ 2 kg ವ್ಯವಸಾಯ, 1 ಲೀಟರ್ಗೆ 5 ಲೀಟರ್ಗೆ ಅರ್ಧ kg. ಕ್ಲಾಕ್ ವೈಸ್ ಒಂದೇ ಡೈರೆಕ್ಷನ್. ಒಂದೇ ದಿಕ್ಕಿನಲ್ಲಿ ಕೋಲನ್ನು ತಗೊಂಡು ತಿರುಗಿಸಬೇಕು, ಬಲ ಸುತ್ತಿನಲ್ಲಿ. ಸ್ವಲ್ಪ ತಗೊಂಬರಮ್ಮ, 1 kg ತಗೊಂಬ ಸಾಕು, ಅರ್ಧ kg ಅಷ್ಟು ಸಣ್ಣ ಕ್ವಾಂಟಿಟಿ.
ನೀವು ಇದನ್ನ ಮಾಡೋವಾಗ 200 ಲೀಟ್ರ್ ಡ್ರಮ್ ಈ ಬ್ಯಾಚ್ ಇದೆ ಅಲ್ವಾ, 200 ಲೀಟ್ರ್ ಡ್ರಮ್ಮು ಮಾಡ್ಕೊಬೇಕು. ಈ ಬ್ಯಾಚು ಈ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋಬೇಕಂದ್ರೆ ಯಾವ ಹೊಲಕ್ಕೆ ನೀವು ಹಾಕ್ತೀರಾ, ಯಾವ ಭಾಗಕ್ಕೆ ಹಾಕ್ತೀರ ಹತ್ರದಲ್ಲೇ ಮಾಡ್ಕೊಬೇಕು. ಯಾಕಂದರೆ 200 ಲೀಟ್ರ್ ಡ್ರಮ್ಗೆ ಹಾಕೊಂಡು ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ಫಾರ್ಮುಲಾ ಏನಿದೆ, ಈ ಫಾರ್ಮುಲಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಇಲ್ಲಿಂದ ತೊಗೊಂಡೋಗಿ ಹೊಲದ ಹತ್ರ ಇಟ್ಕೊಂಡು ಆಮೇಲೆ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಕೆಲವು ಫಾರ್ಮುಲಾದಲ್ಲಿ ಡ್ರಮ್ಮಲ್ಲಿ ಡೈರೆಕ್ಟಾಗಿ ಮಾಡೋಕ್ಕೆ ಹೇಳ್ತಾರೆ. ಆ ಡೈರೆಕ್ಟಾಗಿ ಡ್ರಮ್ಮಲ್ಲಿ ಮಾಡೋವಂಥದ್ದು ಯಾವ ಹೊಲಕ್ಕೆ ಹಾಕ್ತೀರಾ, ಯಾವ ಜಾಗಕ್ಕೆ ಹಾಕ್ತೀರಾ ಅಲ್ಲೇ ಮಾಡ್ಕೊಂಡ್ರೆ ಬೆಸ್ಟ್. 200 ಲೀಟ್ರ್ ಕ್ಯಾರಿ ಮಾಡೋಕ್ಕಾಗಲ್ಲ. ಈ ಮಣ್ಣು ಯಾವ ಒಂದು ಹೊಲ ಇರುತ್ತೆ, ಆ ಹೊಲದ ಮಣ್ಣು ಯಾವುದು ಸಿಕ್ಕಿಲ್ಲ ಅಂದರೆ ಒಂದು ಮರದ ಬುಡದಲ್ಲಿ ಇರುತ್ತೆ ಫಲವತ್ತಾದ ಮಣ್ಣು, ಮೃದುವಿನ ಮಣ್ಣು ಅದೊಂದು ಹಾಕಬೇಕು. ಜೀವಾಮೃತ ರೆಡಿ. ಇದನ್ನ ಇದನ್ನ ಈ ಥರ ಒಂದು ಚೀಲ ಇರುತ್ತಲ್ಲ, ಒಳ್ಳೆ ಇರ್ತೈತೆ, ಬಿಳಿ ಬಟ್ಟೆನ ಇಲ್ಲ ಒಂದು ಯಾವ್ದಾದ್ರು ಚೀಲ ಸ್ವಲ್ಪ ಏರ್ ಪಾಸ್ ಆಗುವಂಥದ್ದು ಈ ಥರ ಕಟ್ಟಿಬಿಟ್ಟು ಇದನ್ನೆಲ್ಲ ಇಡಬೇಕು. ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ ಸಿಂಗಲ್ ಡೈರೆಕ್ಷನ್ ರೊಟೇಟ್ ಮಾಡಬೇಕು. 1 ಡೇ, 2nd ಡೇ, 3rd ಡೇ, 4th ಡೇಗೆ ರೆಡಿ ಇರುತ್ತೆ. 4, 5, 6, 7 ತಯಾರಾಗೋದು 4 ದಿವಸ ಆಗುತ್ತೆ. ತಯಾರಾದಮೇಲೆ 4ನೇ ದಿವಸದಿಂದ 7ನೇ ದಿವಸದಿಂದ ಅಂದರೆ 4 ದಿವಸ ತಯಾರಾದ 4 ದಿವಸದ ಒಳಗಡೆ ಇದ್ರ ಉಪಯೋಗ ಮಾಡಬೇಕು. ಉಪಯೋಗ ಮಾಡಿದ್ರೆ ಇದರಿಂದ ನಮಗೆ ಕ್ಯಾಲ್ಸಿಯಂ ಡೆವಲಪ್ ಆಗುತ್ತೆ, ಅರ್ಥ್ಲ್ಯಾಮ್ಸ್ ಡೆವಲಪ್ ಆಗುತ್ತೆ, ಒಳ್ಳೆ ಚಿಗುರು ಹೊಡೆಯುತ್ತೆ, ಮಣ್ಣಿನ ಫಲವತ್ತತೆ ಆಕ್ಟಿವ್ ಆಗುತ್ತೆ. ಏನೋ ಎರೆಹುಳು ಗೊಬ್ಬರ ಬಳಸ್ತೀವಲ್ವಾ ಅದೇ ಥರ ಬೆನಿಫಿಟ್ ಇದೆಲ್ಲ ಸಿಗುತ್ತೆ. ಇದೇ ಥರ ಈಗ ಘನಜೀವಾಮೃತ ಮಾಡ್ತೀವಿ. ಘನಜೀವಾಮೃತ ಬೆಲೆ ಇಲ್ಲ, ರೆಡಿ ಮಾಡಿಬಿಡಿ ಸರ್, ರೆಡಿ ಮಾಡಿಬಿಡಿ. ಗೋಲ್ಡ್ ಗ್ರೇಡಲ್ಲೇ 3 ಇಂದ 5 ಲೀಟ್ರ್ ಅಪ್ರಾಕ್ಸಿಮೇಟ್ ನೋಡ್ಬೋದು. ಇನ್ನೊಂದು ಮಾಡಲಿ ತಗೊಮ್ಮ. ಏನಿಲ್ಲ ಸುತ್ತು ಟೈರ್ ಶೀಟ್ ಕೂಡ ಒಂದು ಶೀಟಲ್ಲಿ ಯೂಸ್ ಮಾಡ್ಬೋದು. ಅಗ್ರಿಕಲ್ಚರ್ ವರ್ಲ್ಡ್ ಇದೆ. ಎಲ್ಲಮ್ಮ ಕರ್ಕ್ಸಮ್ಮ ಎಲ್ಲಿ ತಗೊಂಡಮ್ಮ ಶೀಟ್ ಬೆಲ್ಲ ನೀಟಾಗಿ ಕರೆಸ್ಕೊಬೇಕು. ಮೊದಲನೇದು ಬೇಕಾಗುವ ಐಟಮ್ಸ್ ಎಲ್ಲ ಇರುತ್ತೆ ನೋಡಿ. ಡ್ರೈಯರ್ ಶೀಟ್ ಬೇಕು, ಆಮೇಲೆ ಚೀಲ ಬೇಕು. ಡ್ರೈಯರ್ ಶೀಟ್ ಇಲ್ಲಿದೆ, ಚೀಲ ನಾವು ಇಲ್ಲಿ ತೊಗೊತೀವಿ. ಯಾಕಮ್ಮ ಕಟ್ ಮಾಡ್ತೀವಿ? ಏನಾಗಿದೆ ಅದು? ಬೆಂಡಾಗಿದೆಯಾ? ಇಡ್ಲಿ ಮೇಡಮ್ ಎತ್ಕೊಬೇಕು. ಗೋಮೂತ್ರ ಎತ್ಕೊಬೇಕು, ಬೆಲ್ಲ 2 ಕರೆಸ್ಕೊಬೇಕು ಫಸ್ಟು. ಅದಾದ್ಮೇಲೆ ಅದು ಸಗಣಿಗೆ ಹಾಕಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಮ್ಮ. ಇದಾಕಮ್ಮ, ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡು ನೋಡಿ. ಈ ಥರ ಜೇಜಲ ಪುಡಿ, ಬೆಲ್ಲ, ಆಮೇಲೆ ಗೋಮೂತ್ರ ಇದೆಲ್ಲ ತಗೊಂಡಾದ್ಮೇಲೆ ಫಸ್ಟ್ಗೆ ಗೋಮೂತ್ರದಲ್ಲಿ ಬೆಲ್ಲನ ಕರೆಸ್ಕೊಬೇಕು. ನೀನು ಮೊಬೈಲ್ ಏನು ನೋಡು. మేము ఏమంటే మా తల్ల ఉండదు చెప్పేచ్చు సిస్టమ్లో మేము ಓಕೆ ಇಲ್ಲ ಇಲ್ಲಿ ಫಸ್ಟು ಗೋಮೂತ್ರ ತಗೊಬೇಕು. ಗೋಮೂತ್ರದಲ್ಲಿ ಬೆಲ್ಲ ಕರೆಸ್ಕೊಬೇಕು. ಗೋಮೂತ್ರ ಬೆಲ್ಲ ಕರೆದ್ಮೇಲೆ ಸಗಣಿ ಮಿಕ್ಸ್ ಮಾಡಬೇಕು. ಅದಕ್ಕೆ ದ್ವಿದಳ ಧಾನ್ಯದ ಪುಡಿ, ಸಗಣಿ ಎಲ್ಲ ಮಿಕ್ಸ್ ಮಾಡಿಕೊಂಡು 2 ಥರ ಮಾಡ್ಬೋದು. ಒಂದು ಘನ ಜೀವಾಮೃತ ಅಂದರೆ ಪಕೋಡ ರೀತಿ ಹಿಂಗೆ ಉದುರಿಸಿ
ಒಣಗಿಸೋದು. ಕೆಲವು ಕಡೆ ಉಂಡೆಗಳು ಮಾಡ್ತಾರೆ, ಎರಡೂ ಮಾಡ್ಬೋದು. ಉಂಡೆಗಳು ಮಾಡೋದು ಬಂದ್ಬಿಟ್ಟು ನಿಮಗೆ ಟೆರೆಸ್ ಗಾರ್ಡನ್ನು, ಕಿಚನ್ ಗಾರ್ಡನ್ನು, ಸಿಟಿಗಳಲ್ಲಿ ಮಾರಾಟ ಮಾಡೋದಕ್ಕೆ, ಬಿಗ್ ಪ್ಲಾಂಟ್ಸ್ಗೆ ಆಯ್ತಾ. ಇಲ್ಲಿ ನಮ್ಮ ಲೋಕಲ್ ಸುಮ್ಮನೆ ಹಿಂಗೆ ಹಾಕೊಂಡ್ರೆ ಆಯ್ತು, ತಗೊಡ್ತಾರೆ. ಹಾಕು, ಒಬ್ರು ಹೋಲ್ಡ್ ಮಾಡಿ, ಒಬ್ರು ಪಕೋಡ ಹಾಕ್ತಾರೆ. ಪಕೋಡ ಅವ್ರು ಹಾಕ್ತಾರೆ. ನೋಡಿ ಈ ಥರ ಹಾಕೊಂಡ್ಬಿಟ್ಟು ನೀವು ಹಾಕೊಳ್ಳೋವಾಗ ಏನು ಮಾಡೋಕ್ಕಂದ್ರೆ ಇದನ್ನು ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್ ಕ್ಲೋಸ್, ಯಾಕಂದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಅಷ್ಟರ ಒಳಗಡೆ ನಾವು ಟೆರಾಸಲ್ಲಿ ಇಲ್ಲಾಂದರೆ ಅದನ್ನು ಒಂದು ಟಾರ್ಪಲ್ ಹಾಕ್ಕೊಂಡು, ಇಲ್ಲ ಸಿಮೆಂಟ್ ಈ ಥರ ಇದನ್ನು ನಿಂತರೆ ಅದ್ರ ಮೇಲೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡ್ರೆ ನಿಮಗೆ ಬೇಗ ಡ್ರೈ ಆಗುತ್ತೆ. ಮಳೆಗಾಲದಲ್ಲಿ ಹುಳ ಬೆಳೆದ್ರೆ ಡ್ರೈ ಆಗಲ್ಲ. ಮಳೆಗಾಲದಲ್ಲಿ ಒಂದು ಜೀವಾಮೃತ ಅಷ್ಟೇ ಮಾಡಬೇಕು ನಾವು. ಜೀವಾಮೃತ, ಭೂಸೋಪೋಷಣ, ಎರೆಹುಳು ಗೊಬ್ಬರ ಇಷ್ಟನ್ನ ಮಾಡ್ಕೊಬೇಕಾಗುತ್ತೆ. ಘನ ಜೀವಾಮೃತ ಎರುವಿದೆ. ఇది మార్కెటింగ్ పర్పస్, అది ఓన్ యూజ్. ఇట్లా పోయి చెట్లకి వేసేది ఇట్లా పార్ట్ ఉంటుంది కదా, మెయిన్ పార్ట్. ఓకే, ఈ ಥರ ಅರ್ಥ ಆಯ್ತಲ್ಲ ಈಗ ನಿಮ್ಗೆ ಏನು ಮಾಡೋದಂತ. ಫೋಟೋ ಕ್ಲಿಪ್ తీసుకోండి, ಫೋಟೋ ಕ್ಲಿಪ್ ತಗೊಳ್ಳಿ. ಬೇಸಿಗೆ ಕಾಲದಲ್ಲೆಲ್ಲ ಇದು ಮಾಡೋದು. 2-3 ಹಾಕಿ ದೊಡ್ಡ ಪ್ಲಾಂಟ್ಗಳು ಅದೇ ಹಾಕ್ಬೋದು. ಇದು ಇಲ್ಲಿ ಏನಾದಂದ್ರೆ ಬಿಸಿಲಲ್ಲಿ ಅಣ್ಣ, ಆ್ಯಕ್ಚುಲಿ ಇದು ಪ್ರಶ್ನೆ ನಾನು ಕೇಳಿದೆ, ಏನಾಗುತ್ತೆ ಬಿಸಿಲಲ್ಲಿ ಇಟ್ಟಾಗ ಅದರಲ್ಲಿರೋ ಜೀವಾಣುಗಳು ಸತ್ತೋಗುತ್ತೆ ಅಂತ ಕೇಳಿದೆ. ಆದರೆ ಅದರಲ್ಲಿ ನೀರು ಹಾಕಿದ ತಕ್ಷಣ ರೀಆಕ್ಟಿವೇಟ್ ಆಗುತ್ತೆ. ಈಗ ಮೀನಿರುತ್ತೆ, ಮೀನು ಕೆರೆಯಲ್ಲಿ ಮೀನುಗಳಿರುತ್ತೆ, ನೀರೆಲ್ಲ ಬತ್ತೋದ್ಮೇಲೆ ಎಲ್ಲ ಹೊರಟೋಗಿರುತ್ತೆ. ನೀರು ಬಂದಿದ್ದು 1 ತಿಂಗಳು ಒಳಗಡೆ ಆಟೋಮೆಟಿಕ್ ಫಿಶ್ ಡೆವಲಪ್ ಆಗುತ್ತೆ. ಅದರಲ್ಲಿ ಮೊಟ್ಟೆಗಳಿರುತ್ತೆ, 2 ವರ್ಷ 3 ವರ್ಷ ಬೇಕಾದರೂ ಅದು ಇರುತ್ತೆ ನೀರಿಲ್ಲ ಅಂದರೆ. ಆ ಥರ ಇದರಲ್ಲಿ ಆ್ಯಕ್ಟಿವ್ ಆಗುತ್ತೆ ಜೀವಾಣುಗಳು. ಈ ಥರ ಮಾಡಿ ಇದನ್ನ ಒಣಗಿಸ್ಕೊಬೇಕು. ಒಣಗಿರೋದು ನಾನು ತೋರಿಸ್ತೀನಿ ನಿಮಗೆ, ಪ್ಯಾಕಿಂಗ್ ಎಲ್ಲ ತೋರಿಸ್ತೀನಿ. ಆಯ್ತಮ್ಮ, ಅದಕ್ಕೆ ತೊಟ್ಟಿಗೆ ಹಾಕ್ಬಿಟ್ಟು ಕೈ ತೊಳ್ಕೊಳ್ರಮ್ಮ. ಬೆರಣಿ ತಗೊಳ್ರಮ್ಮ, ಬೆರಣಿ ಸಗಳಿ ಬೆರಣಿ. ಸರ್ ಪರ್ ಕೆಜಿ ಬಂದ್ಬಿಟ್ಟು 60 ರೂಪೀಸ್ ಇದೆ ಸರ್, ಹೋಲ್ಸೇಲ್ 60 ಕೆಜಿ 60 ರೂಪಾಯಿ. ರಿಟೇಲ್ ಬಂದ್ಬಿಟ್ಟು 70, 80, 100, 120, 130 ಹೇಳಕ್ಕಾಗಲ್ಲ. ರಿಟೇಲ್ ಹೆಂಗಂದ್ರೆ ಹಂಗೆ ಇರುತ್ತೆ. ಆಗ್ಬಿಡು ಸೈಡ್ ಆಗ್ಬಿಡು. ಓಕೆ, ಈ ಥರ ಬಿಸಿಲು ಗಿಡ ಅಂತ ಇದನ್ನ ಹೇಗೆ ಯೂಸ್ ಮಾಡೋದು ನೆಕ್ಸ್ಟ್ ಎಕರೆಗೆ 400 kg ಅಣ್ಣ, ಎಕರೆಗೆ 400 kg. ಉಂಡೆ ಇರೋದು ಪಾರ್ಟ್ಸ್ ಟೆರಸ್ ಗಾರ್ಡನ್, ಕಿಚನ್ ಗಾರ್ಡನ್ ಮಾಡ್ತೀರಲ್ವಾ, ಅದಕ್ಕೆ ಬಾಲ್ ಹಾಕೋದು. ಈಗ ಈ ಕಡೆ ಬನ್ನಿ, ರೂಟ್ಸ್ ಹತ್ರ ಇಕ್ಬಿಡೋದು ಅಷ್ಟೇ ಅನ್ಸುತ್ತೆ. ಇಕ್ಬಿಟ್ಟು ಮಣ್ಣು ಮುಚ್ಚೋದು ಸರ್, ರೂಟಲ್ಲಿ ಇಕ್ಬಿಟ್ಟು ಮಾಮೂಲಿ ಮಣ್ಣು ಮುಚ್ಚೋದು ಅಷ್ಟೇ ಅಲ್ವರ. ಗಿಡಗಳಿಗೆ ಉಂಡೆಗಳು ಅದೇ ಗಿಡದ ಬುಡಕ್ಕೆ ಇಕ್ಬಿಟ್ಟು ಮಾಮೂಲಿ ಮಣ್ಣು ಮುಚ್ಚೋದು ಅಷ್ಟೇ ಅಲ್ವರ. ಏನಿಲ್ಲ, ಸುಮ್ಮನೆ ಹಾಕೋದು ಅಷ್ಟೇ. ಹಾಕ್ಬಿಟ್ಟು ನೀರು ಹಾಕ್ತಾ ಇದ್ರೆ ಅದು ಆಟೋಮೆಟಿಕ್ ಕರಗ್ತಾ ಡೆವಲಪ್ ಆಗಿ ನೆಕ್ಸ್ಟ್ ಪೇಜ್